26ನೇ ತಾರೀಕು ಸಂಜೆ 7:26 ನನಗೆ ಮುರಳೀಮನೋಹರ್ ಪಿ ಎ ಕಾಲ್ ಬರುತ್ತೆ. ಪಿ ಅವ್ರ ಕಾಲ್ ಬಂದಾಗ ಏನಾಗುತ್ತೆ, ಸರ್ ಒಂಚೂರು ಅರ್ಜೆಂಟು ಅಣ್ಣ ಏನೋ ಮಾತಾಡಬೇಕಂತ ನಿಮ್ಮ ಹತ್ರ ಅಂತ ಅವ್ರು ಹೇಳ್ತಾರೆ. ಮುರಳೀಮನೋಹರ್ ಮಾತಾಡಿ ಸರ್ ಒಂಚೂರು ಅರ್ಜೆಂಟ್ ನಿಮ್ಮ ಹತ್ರ ಮಾತಾಡಬೇಕಿತ್ತು, ಸಂಜೆ ಬನ್ನಿ ಸರ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಸರ್ ನನಗೆ ಇವತ್ತು ಬರೋದಕ್ಕೆ ಆಗೋದಿಲ್ಲ ಅಂತ, ಒಂಚೂರು ಸೈಡ್ ಕನ್ಸ್ಟ್ರಕ್ಷನ್ ಬ್ಯುಸಿ ಇದ್ದೀನಿ, ನಾನು ನಾಳೆ ಬೆಳಗ್ಗೆ ಬರ್ತೀನಿ ಸರ್, ನಿಮ್ಮನ್ನು ಭೇಟಿ ಆಗ್ತೀನಿ. ಇಲ್ಲ ಸರ್ ನೀವು ಬರಲೇಬೇಕು ಅಂತಾರೆ. ನಾನು ಹೇಳ್ತೀನಿ, ಇಲ್ಲ ಸರ್ ಆಗಲ್ಲ ಇವತ್ತು, ಯಾಕಂದ್ರೆ ನಾನು ಬ್ಯುಸಿ ಇದ್ದೀನಿ, 100% ಬೆಳಗ್ಗೆ, ಹಾಗಾದ್ರೆ ಬೆಳಗ್ಗೆ 8 ಬನ್ನಿ ಅಂತಾರೆ. ಸರಿ ಅಂತೀನಿ. ಹಂಗೆ ಅಂದಮೇಲೆ ನನಗೆ ಅನ್ಸುತ್ತೆ ಮತ್ತೆ ಬೆಳಗ್ಗೆ ಹೋಗೋದಕ್ಕೆ ಆಗೋದಿಲ್ಲ, ಬ್ಯುಸಿ ಇರ್ತೀನಿ, ಈಗಲೇ ಹೊರಡ್ಬೋಣ ಅತ್ಲೆಗೆ, ಹೆಂಗೋ 7:30 ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸೀದಾ ಮುರಳೀಮನೋಹರ್ ಮನೆಗೆ ನಾನು ಹೋಗ್ತೀನಿ. ಮುರಳೀಮನೋಹರ್ ಮನೆಗೆ ಹೋದಾಗ ಅವ್ರು ಹೇಳ್ತಾರೆ, ಸರ್ ಏನು ಸರ್ ಬರೋಲ್ಲ ಅಂತಂದ್ರೆ ಬಂದ್ಬಿಟ್ರಲ್ಲ ಅಂತಾರೆ. ಆಮೇಲೆ ಮುರಳೀಮೋಹನ್ ಅವರು ಸರಿ ಸರ್ ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂತಾರೆ. ಸರಿ ನಾನು ವೆಯ್ಟ್ ಮಾಡ್ತೀನಿ 10 ನಿಮಿಷ. ವೆಯ್ಟ್ ಮಾಡಿದ ಮೇಲೆ ಏನಾಗುತ್ತೆ, ಮುರಳೀಮೋಹನ್ ನಾನಿದ್ದ ರೂಮಿಗೆ ಏನಾಗುತ್ತೆ, ಒಂದು 4 ಜನ ಎಲ್ಲ ಗೊತ್ತಿರೋರೆ, ನಮ್ಮದವ್ರದ್ದು ಲಕ್ಷಾಂತರ ರೂಪಾಯಿ ವ್ಯವಹಾರ ಇದೆ, ಟ್ರಾನ್ಸಾಕ್ಷನ್ಸ್ ಇದೆ, ಇವತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ತೋರಿಸ್ತೀವಿ, ಅವ್ರು ಹಾಕಿರೋದು ನಾವು ಹಾಕಿರೋದು ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ಸ್ ಇದೆ. ಅವ್ರು ಬರ್ತಾರೆ ಮುರಳೀಮೋಹನ್ ಮನೆಗೆ. ಮುರಳೀಮೋಹನ್ ಮನೆಗೆ ಬಂದಾಗ ಏನಾಗುತ್ತೆ, ಮುರಳೀಮೋಹನ್ ಅವರು ಪ್ರೀತಮರೇ ಬನ್ನಿ ಒಂದು ಕೆಳಗಡೆ ಹೋಗೋಣ ಅಂತಾರೆ. ಸರಿ ಕೆಳಗಡೆ ಹೋಗ್ತೀವಿ. ಕೆಳಗಡೆ ನಾವು ರೂಮಿಗೆ ಹೋದಾಗ ಎಲ್ಲರ ಕೆಲ ಗನ್ ಇದ್ದು ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಮುರಳೀಮೋಹನ್ ದನ ಕಾಯ್ತಿದ್ದೀರಾ ನೀವು, ನನ್ನನ್ನು ನೀವು ಮನೆಗೆ ಬರೋಕ್ಕೆ ಹೇಳ್ಬಿಟ್ಟು ಒಬ್ಬನ್ನೇ, ಏನು ಮುರಳೀಮೋಹನ್ ಅವರೇ ಇದು ನೀವು ಸಕಲೇಶ್ಪುರದಲ್ಲಿ ನೀವು ಮಾಡ್ತಿದ್ದು ಇವತ್ತು ಕೂತ್ಕೊಂಡು. ಫಸ್ಟ್ ಆಫ್ ಆಲ್ ಮುರಳೀಮೋಹನ್ ಹೇಳ್ಬೇಕು, ಇಂಥವ್ರು ಬರ್ತಿದ್ದಾರಪ್ಪ, ಇಂಥ ರೌಡಿ ಲಿಸ್ಟ್ ಹೇಳಿದ್ದಾರೆ, ಇವರೆಲ್ಲ ಬಂದ ಹತ್ರ ಏನೋ ಇದು ವ್ಯವಹಾರ ಹೇಳ್ಕೊಂಡಿದ್ದಾರೆ, ಪ್ರೀತಮರು ನಿಮ್ದು ಹೇಳಿ ನಾನು ಕೇಳಬೇಕಿತ್ತು. ನನ್ನನ್ನು ಏಕಾಏಕಿ ಬಂದುಬಿಟ್ಟು ರೌಡಿಗಳನ್ನ ಕರೆಸ್ಬಿಟ್ಟು ರೌಡಿ ಶೀಟ್ಸ್ಗಳನ್ನ ನಿಮ್ಮ ಮನೇಲಿ ನನ್ನನ್ನು ಅದು ಒಳಗಡೆ ರೂಮಲ್ಲಿ ಕರ್ಕೊಂಡು ಹೋಗಿ ಹೆಂಗೆ ಅಟ್ಯಾಕ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀರಾ, ಮೊದಲನೇದು. ಎರಡನೇದು, ನಾನು ಇಮಿಡಿಯೇಟಾಗಿ ನೋಡಿ ಮುರಳೀಮೋಹನ್ ಅವರೇ ಈ ಥರ ಎಲ್ಲ ಮಾಡಿದರೆ IG-ಗೆ 100% ಫೋನ್ ಮಾಡ್ತೀನಿ, FIR ಮಾಡ್ತೀನಿ ಅಂತೀನಿ. ಇವತ್ತು ಬೆಳಗ್ಗೆ ಫೋನಲ್ಲೂ ಮಾತಾಡಿದೆ, 100% FIR ಮಾಡಿಸ್ತೀನಿ ಬಿಡೋದು, ಅದೇ ಕಾರಣಕ್ಕೂ ಅಂತೆ. ಹೆಂಗೆ ಮಾಡಿಸ್ರಿ ಹೋಗಿ ನೀವು ನೋಡೋಣ, ಎಲ್ಲ ಡಿಪಾರ್ಟ್ಮೆಂಟ್ ನಮ್ಮದೇ ಅಂತಾರೆ. ಡಿಪಾರ್ಟ್ಮೆಂಟ್ ಇವ್ರದ್ದಂತೆ FIR ಮಾಡಿಸೋ ಬಿಡೋದಂತೆ. ಮುರಳೀಮೋಹನ್ ಅವರೇ ನಿಮಗೆ ಕಾನೂನಿನ ಅರಿವು ತುಂಬ ಕಮ್ಮಿ ಇದೆ ಅಂತ ಕಾಣುತ್ತೆ. ನಾನು ನೀವು ನಿಮ್ಮ ಹತ್ರ ಯಾರೇ ಇರ್ಬೋದು, ನೀವು ಎಷ್ಟೇ ದೊಡ್ಡ ನಾಯಕರಾಗಿರ್ಬೋದು, ನಾನು ಮಾಡಿಸ್ಲೇಬೇಕಂತ ಪಟ್ಟಿಟ್ಟು ಕೂತ್ಕೊಂಡ್ರೆ ನೀವು ಮಾಡೋ ಹಲ್ಕ ಕೆಲಸಗಳಿಗೆ ನಾನು ಬೆಳಗ್ಗೆ 100% FIR ಮಾಡಿಸ್ತೀನಿ. ಇನ್ನಾದರೂ ಮುರಳೀಮೋಹನ್ ಅವರು ಎಚ್ಚೆತ್ಕೊಳ್ಳಿ, ನೀವು ಈ ಥರ ಸೆಟ್ಲ್ಮೆಂಟ್ ಮಾಡಿಸ್ತಾ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಂದರೆ ಅದು ನಡೆಯಲ್ಲ. ಈಗಾಗಲೇ ತುಂಬ ರೂಮರ್ಸ್ ಇದೆ ಮುರಳೀಮೋಹನ್ ಅವರು ನಿಮ್ಮ ಬಗ್ಗೆ, ನೀವು ಯಾರೋ ಕೈಲಿ ಹೋಗಿ ನಾನು ಇದು ಪಾಪರ್ ಆಗಿದ್ದೀನಿ 2 ಕೋಟಿ ಕೊಡಿ ಅಂತ ಕೇಳಿರೋದು, ಅದು ತುಂಬ ದೊಡ್ಡ ರೂಮರ್ಸ್ ಇದೆ. ಅದು ನಿಮಗೂ ಗೊತ್ತು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ದಯವಿಟ್ಟು ಪಕ್ಕಕ್ಕಿಡಿ, ಈ ಥರದ ವ್ಯವಹಾರ ಬಿಟ್ಬಿಡಿ. ನೀವು ಹಿಂಗೆ ಸೆಟ್ಲ್ಮೆಂಟ್ ಮಾಡಿಸ್ತೀವಿ, ರೌಡಿಗಳು ಸಾಕತ್ತೀವಿ ಅಂತಂದರೆ ಇವು ವ್ಯವಹಾರ ನಡೆಯಲ್ಲ ಮುರಳೀಮೋಹನ್ ಅವರೇ. ಕಾನೂನು ಸಂವಿಧಾನ ತುಂಬ ದೊಡ್ಡದಿದೆ. ನೀವು 4 ಜನ ರೌಡಿಗಳನ್ನ ಸಾಕಾಗ್ಬಿಟ್ಟು ನೀವು ಈ ಥರ ಚಿಲ್ಲರೆ ಕೆಲಸ ಮಾಡ್ತೀರಲ್ಲ, ಏನು ಮಾಡ್ತೀರಿ ನೀವು? ನನಗೆ ಶೂಟ್ ಮಾಡಿಸ್ತೀರೇನ್ರಿ? ಶೂಟ್ ಮಾಡಿಸ್ತೀರಾ ಮುರಳೀಮೋಹನ್ ಅವರೇ? ನೀವು ತಾಕತ್ತಿದ್ರೆ ಮಾಡಿಸಿ, ನೀವು ತಾಕತ್ತಿದ್ರೆ ಏನು ಮಾಡಿಸ್ತೀರ ನೀವು? ಇವೆಲ್ಲ ಬಿಡಿ ಮುರಳೀಮೋಹನ್ ಅವರೇ, ಬಿಟ್ಬಿಟ್ಟು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಜೀವನ ಮಾಡೋದನ್ನ ಕಲೀರಿ. ಇಲ್ಲ ಅಂತಂದರೆ ಜನಗಳು ನಿಮಗೆ ಮುಂದಿನ ವರ್ಷದಲ್ಲಿ ಯಾವುದೇ ಕಾರಣಕ್ಕೆ ಓಟ್ ಹಾಕಲ್ಲ. ಥ್ಯಾಂಕ್ ಯು.